ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಚಪ್ಪಲಿಗಳು ಕಳ್ಳತನವಾಗಿರೋದನ್ನು ನೀವು ಗಮನಿಸ್ತಿರ್ತೀರ ಅಥವಾ ನಿಮಗೂ ಈ ಅನುಭವ ಆಗಿರಬಹುದು. ಸರಳವಾಗಿ ನೋಡೋದಾದರೆ ಇದು ನಮಗೆ ಬೇಸರದ ವಿಚಾರ ಅಂತ ಅನಿಸುತ್ತೆ. ಏಕೆಂದರೆ ಕೆಲವು ಬಾರಿ ತುಂಬ ಇಷ್ಟಪಟ್ಟು ಒಳ್ಳೆಯ ಚಪ್ಪಲಿಗಳನ್ನ ಕೊಂಡ್ಕೊಂಡಿರ್ತೀವಿ, ಆದರೆ ಅವು ಕಳ್ತನ ಆದರೆ ಎಲ್ಲೋ ಒಂದು ಕಡೆ ಬೇಸರ ಕೂಡ ಆಗುತ್ತೆ. ಆದರೆ ಶಾಸ್ತ್ರದ ಪ್ರಕಾರ ಇದು ಅತ್ಯಂತ ಮಂಗಳಕರ ಅಂತ ಹೇಳ್ತಾರೆ. ದೇವಸ್ಥಾನದಲ್ಲಿ ಚಪ್ಪಲಿ ಕಳೆದು ಹೋದರೆ ಶುಭ, ಆದರೆ ಯಾವ ದಿನ ಕಳೆದು ಹೋದರೆ ನಿಮಗೆ ಆ ಶುಭ ಫಲ ಸಿಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನನ್ನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ದೇವಸ್ಥಾನದ ಹೊರಗೆ ನಿಮ್ಮ ಪಾದರಕ್ಷೆ ಅಥವಾ ಚಪ್ಪಲಿಗಳನ್ನು ತೆಗೆದು ನಂತರ ದೇವರ ದರ್ಶನಕ್ಕೆ ಹೋಗ್ತೀವಿ. ಆದರೆ ಎಷ್ಟೋ ಬಾರಿ ಚಪ್ಪಲಿ, ಬೂಟು ಕಳ್ಳತನವಾಗಿರುತ್ತೆ. ನಾವು ದೇವಸ್ಥಾನಕ್ಕೆ ಹೋದ ಸಂದರ್ಭದಲ್ಲಿ ಶೂಗಳು ಕಳೆದು ಹೋದರೆ ದುಃಖಕ್ಕೆ ಒಳಗಾಗುವುದು ಸರ್ವೇ ಸಾಮಾನ್ಯ. ಆದರೆ ಈ ಬಗ್ಗೆ ದುಃಖ ಪಡುವ ಬದಲು ನೀವು ಸಂತೋಷವಾಗಿರಬೇಕು. ಶಾಸ್ತ್ರದ ಪ್ರಕಾರ ದೇವಾಲಯದ ಹೊರಗೆ ಪಾದರಕ್ಷೆ ಮತ್ತು ಚಪ್ಪಲಿಗಳನ್ನು ಕದಿಯುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಆದರೆ ಇದು ಶನಿವಾರ ಸಂಭವಿಸಿದರೆ ಅದನ್ನು ಅತ್ಯಂತ ಮಂಗಳಕರ ಅಂತ ಕೂಡ ಹೇಳ್ತಾರೆ. ಜ್ಯೋತಿಷ್ಯದ ಪ್ರಕಾರ ಶನಿವಾರದಂದು ದೇವಸ್ಥಾನದ ಹೊರಗೆ ಯಾರೋ ಒಬ್ಬರ ಪಾದರಕ್ಷೆಗಳು ಮತ್ತು ಚಪ್ಪಲಿಗಳು ಕಳ್ಳತನವಾದರೆ ಆ ವ್ಯಕ್ತಿಯು ಕೆಟ್ಟ ಸಮಯಗಳಿಂದ ಬಳಲುತ್ತಿದ್ದಾನೆ ಎಂದರ್ಥ. ಅದೇ ಸಮಯದಲ್ಲಿ ಆ ವ್ಯಕ್ತಿಯು ಬಡತನದಿಂದ ಮುಕ್ತನಾಗ್ತಾನೆ, ಋಣ ಇತ್ಯಾದಿಗಳಿಂದ ಮುಕ್ತರಾಗಿ ಅವನಿಗೆ ಒಂದು ಒಳ್ಳೆಯ ಶುಭ ದಿನಗಳು ಬರುತ್ತೆ ಅಂತ ಕೂಡ ಹೇಳಲಾಗಿದೆ. ಶನಿವಾರದ ದಿನ ದೇವಾಲಯದಿಂದ ಪಾದರಕ್ಷೆಗಳು ಕಣ್ಮರೆಯಾಗುವುದನ್ನು ಮಂಗಳಕರ ಅಂತ ಹೇಳಿದ್ದಾರೆ. ಏಕೆಂದರೆ ಇದು ಶನಿಯಿಂದ ಉಂಟಾಗುವ ಸಮಸ್ಯೆಗಳನ್ನು ನಿಮಗೆ ತೆಗೆದುಹಾಕೋಕ್ಕೆ ಸಹಾಯ ಮಾಡುತ್ತೆ. ಶನಿಯು ಪಾದದಲ್ಲಿ ನೆಲೆಸಿದ್ದಾನೆ, ಅದರಿಂದ ಪಾದಗಳಿಗೆ ಸಂಬಂಧಿಸಿರುವುದರಿಂದ ಶನಿಯನ್ನು ಪಾದರಕ್ಷೆಯ ಅಂಶ ಅಂತ ಕೂಡ ಪರಿಗಣನೆ ಮಾಡ್ತೀವಿ. ಒಂದು ಜೊತೆ ಚಪ್ಪಲಿಯನ್ನು ದಾನ ಮಾಡೋದ್ರಿಂದ ಶನಿ ದೇವನ ಅನುಗ್ರಹ ದೊರೆಯುತ್ತೆ. ಜಾತಕದಲ್ಲಿ ಶನಿಯ ಅಶುಭ ದಶ ಇರುವುದರಿಂದ ಒಬ್ಬ ವ್ಯಕ್ತಿಯು ಮಾಡುವ ಕೆಲಸ ಹಾಳಾಗುತ್ತದೆ. ಅವರು ಯಾವುದೇ ಕೆಲಸದಲ್ಲಿ ಸುಲಭವಾಗಿ ಯಶಸ್ವಿ ಆಗುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಶನಿವಾರದ ದಿನ ದೇವಸ್ಥಾನದಲ್ಲಿ ವ್ಯಕ್ತಿಯ ಚಪ್ಪಲಿಗಳು ಕಳ್ಳತನ ಆದರೆ ಅದನ್ನು ಅತ್ಯಂತ ಮಂಗಳಕರವಾದ ಸಂಕೇತ ಅಂತ ಕೂಡ ಹೇಳಿದ್ದಾರೆ. ಚರ್ಮ ಮತ್ತು ಬಣ್ಣ ಎರಡೂ ಶನಿ ದೇವರಿಗೆ ಸಂಬಂಧಿಸಿವೆ. ಅದೇ ಸಮಯದಲ್ಲಿ ಕೆಲವರು ತಮ್ಮ ಪಾದರಕ್ಷೆ ಮತ್ತು ಚಪ್ಪಲಿಗಳನ್ನು ಶನಿವಾರದ ದಿನ ದೇವಸ್ಥಾನದಲ್ಲಿ ಬಿಡುತ್ತಾರೆ. ಹೀಗೆ ಮಾಡೋದ್ರಿಂದ ಶನಿಯು ವ್ಯಕ್ತಿಯ ಕಷ್ಟವನ್ನು ಕಡಿಮೆ ಮಾಡ್ತಾನೆ ಅಂತ ಕೂಡ ನಂಬಿಕೆ ಇದೆ. ಜಾತಕದಲ್ಲಿ ಶನಿಯ ಸ್ಥಾನವು ಅಶುಭವಾಗಿದ್ದರೆ ವ್ಯಕ್ತಿಯು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಮತ್ತು ಮಾಡುವ ಕೆಲಸವು ಹಾಳಾಗುತ್ತೆ. ಅದರಿಂದ ಶನಿವಾರದ ದಿನ ನಿಮ್ಮ ಚಪ್ಪಲಿ, ಬೂಟುಗಳು ದೇವಸ್ಥಾನದಿಂದ ಕದ್ದಿದ್ದರೆ ನಿಮ್ಮ ಕೆಲಸದಲ್ಲಿ ಯಶಸ್ಸು ಪಡೆಯಲಿದ್ದೀರಿ ಅಂತ ಕೂಡ ಅರ್ಥ ಮಾಡ್ಕೋಬೋದು. ಇದರೊಂದಿಗೆ ನಿಮ್ಮ ಜೀವನದ ಇತರ ತೊಂದರೆಗಳು ಕೂಡ ಹೋಗ್ತವೆ, ನಿಮ್ಮಿಂದ ದೂರ ಆಗ್ತವೆ. ಶನಿವಾರದ ದಿನ ನೀವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಿಮ್ಮ ಚಪ್ಪಲಿಗಳು ಕಳೆದು ಹೋದರೆ ಅದರಿಂದ ದುಃಖ ಪಡುವಂಥ ಅಗತ್ಯವಿಲ್ಲ. ಅದನ್ನು ಹುಡುಕುವ ಕೆಲಸವನ್ನು ಮಾಡೋದಕ್ಕೂ ಕೂಡ ಹೋಗಬೇಡಿ. ಶನಿವಾರದಂದು ದೇವಸ್ಥಾನದಲ್ಲಿ ನಿಮ್ಮ ಚಪ್ಪಲಿ ಕಳೆದು ಹೋದರೆ ಅದಕ್ಕೆ ನೀವು ಖುಷಿ ಪಡಬೇಕು. ಏಕೆಂದರೆ ನಿಮ್ಮ ದೋಷಗಳು ಎಲ್ಲ ತೆಗೆದು ಹಾಕ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.